ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಇದೇ ದಿನಾಂಕ 21 ಜನವರಿ 2025 ನಡೆದಂಥ ಗದಗ ಜಿಲ್ಲಾ ಮಟ್ಟದ SSLC ಪ್ರಿಪ್ರೇಟರಿ ಕ್ವಶನ್ ಪೇಪರನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ತಂಡದಿಂದ. ನಮ್ಮ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದೊಂದೇ ಪ್ರಶ್ನೆಗಳನ್ನು ಈಗ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿತ್ತು. ಶ್ರೇಯಾ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಇಲ್ಲಿ ಉತ್ತರ 4 ಆಪ್ಷನ್ಗಳನ್ನು ಕೊಟ್ಟಿದ್ದರು. ನಾವು ಸರಿಯಾದ ಉತ್ತರವನ್ನು ಮಾತ್ರ ನಿಮಗೆ ಅಲ್ಲಿ ಹೇಳ್ತಾ ಇದ್ದೀನಿ. ಶ್ರೇಯಾ ಗೋಸ್ ಟು ಸ್ಕೂಲ್ ಸಾದಾ ವರ್ತಮಾನ ಕಾಲದೊಳಗಿದೆ. ಗೋ ಅನ್ನುವಂಥ ಕ್ರಿಯಾಪದಕ್ಕೆ ಎಸ್ ಎಂಬ ಪ್ರತ್ಯಯವನ್ನು ಹಚ್ಚಿರೋದ್ರಿಂದ ಇದು ಸಾದಾ ವರ್ತಮಾನ ಕಾಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಟು ಬಿ ಫಾರ್ಮ್ಗಳು ಇಲ್ಲ. ಹೀಗಾಗಿ ಟು ಡು ಎಂಬ ಕ್ರಿಯಾಪದವನ್ನು ತೆಗೆದುಕೊಂಡು ಅದಕ್ಕೆ ನಾಟನ್ನು ಹಚ್ಚಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಶಿ ಆಗೋದ್ರಿಂದ ಶ್ರೇಯಾ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಶಿ ಆಗೋದ್ರಿಂದ ಇಲ್ಲಿ ಡೂ ಬರೋದಿಲ್ಲ, ಡಸ್ ಬರ್ತೈತಿ. ಮತ್ತು ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡೋದ್ರ ಸಲುವಾಗಿ ನಾಟ್ ಹಚ್ಚಬೇಕು, ಡಸ್ ಆ್ಯಂಡ್ ಶಿ. ಇಲ್ಲಿ ಯಾವುದೇ ರೀತಿಯ ನೌನನ್ನು ಹೊಳ್ಳಿ ಬರೆಯೋಂಗಿಲ್ಲ. ಅದು ಹುಡುಗನಾಗಿದ್ದರೆ ಹಿ ಬರೀಬೇಕು, ಹುಡುಗಿ ಆಗಿದ್ದರೆ ಶಿ ಬರೀಬೇಕು. ಡಸ್ ಆ್ಯಂಡ್ ಶಿ ಈಸ್ ಅ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ, ರಾಜು ಮತ್ತು ಶ್ಯಾಮರ ನಡುವೆ ಸಂಭಾಷಣೆ ನಡೆಯಕ್ಕಂತತಿ. ಇದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ರಾಜು ಮತ್ತು ಶ್ಯಾಮ್ ಅವರ ಸಂಭಾಷಣೆಯನ್ನು ನೋಡೋಣ. ವೇರ್ ಆರ್ ಯು ಗೋಯಿಂಗ್ ಅಂತ ರಾಜು ಕೇಳಿದ. ಶ್ಯಾಮ್ ಏನು ಹೇಳಿದ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳಿದ. ಈವನ್ ಐ ಆಮ್ ಗೋಯಿಂಗ್ ಟು ದ ವೇ, ಕಮ್ ಐ ವಿಲ್ ಡ್ರಾಪ್ ಯು ಅಂಥೇಳಿ ರಾಜು ಹೇಳ್ತಾ ಇದ್ದಾನೆ. ನಾನು ಅದ ದಾರಿಯೊಳಗೆ ಹೊಂಟೀನಿ, ನಾನು ನಿನ್ನನ್ನು ಬಿಟ್ಟು ಹೊಕ್ಕಿನಿ ಬಾ ಅಂತಂದು ಅವ ಹೇಳ್ತಾನೆ. ಕಮ್ ಐ ವಿಲ್ ಡ್ರಾಪ್ ಯು ಅನ್ನೋದು ಅಂಡರ್ಲೈನ್ ಮಾಡ್ಬೇಕು ನೀವು. ಕಮ್ ಐ ವಿಲ್ ಡ್ರಾಪ್ ಯು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿ ಅಲ್ಲಿ ಕ್ವಶನನ್ನು ಕೊಟ್ಟಾರ. ಈ ಕಮ್ ಐ ವಿಲ್ ಡ್ರಾಪ್ ಯು ಅನ್ನೋದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಏನಾಗುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಾರೆ. ಸರಿಯಾದ ಉತ್ತರ ಆಫರಿಂಗ್ ಹೆಲ್ಪ್. ತಾನಾಗೇ ರಾಜು ಕೇಳಾಕೊಂತಾನೆ. ಇಲ್ಲಿ ಅವೇನು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ತಾನಾಗಿ ಕೇಳಾಕೊಂತಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಫರಿಂಗ್ ಹೆಲ್ಪ್ ಅಂತ ಬರೆದುಬಿಟ್ರೆ 1 ಮಾರ್ಕ್ಸ್. ಮೂರನೇದ್ದು ಇಫ್ ಕ್ಲಾಸ್. ನಾನು ಇಡೀ ಸಂಭಾಷಣೆಯನ್ನು ಇದು ಮಾಡಿಲ್ಲ, ಬಿಟ್ಟ ಸ್ಥಳ ಇರುವಂಥ ಲೈನನ್ನು ಮಾತ್ರ ಕೊಟ್ಟೀನಿ. ರಾಹುಲ್ ಏನು ಹೇಳಕೊಂತಾನ? ಇಫ್ ಯು ಹ್ಯಾಡ್ ಅಟೆಂಡೆಡ್ ದ ಪ್ರೋಗ್ರಾಮ್ ಯು ಡ್ಯಾಶ್ ಎಂಜಾಯ್ಡ್ ಇಟ್ ಅಂತ. ನಾನು ಮೊದಲೇ ಹೇಳಿದೆ, ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ವಿಲ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ವುಡ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ವುಡ್ ಹ್ಯಾವ್ ಅಂತ. ಇಲ್ಲಿ ಯು ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಆಗೈತಿ. ಅಟೆಂಡೆಡ್ ಅನ್ನೋದು V3 ಫಾರ್ಮ್ನೊಳಗೆ ಐತಿ. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನೊಳಗಿರೋದ್ರಿಂದ ಅಲ್ಲಿ ಮುಂದೆ ಫಿಲ್ಲಿಂದ ಬ್ಲ್ಯಾಂಕ್ ಏನಿದ್ರು ವುಡ್ ಹ್ಯಾವ್ ಅಂತೇಳಿ ತುಂಬಿಟ್ರೆ ಅದು ಸರಿಯಾದ ಉತ್ತರ ಆಗತ್ತೆ. ಇನ್ನು 4ನೇ ಪ್ರಶ್ನೆ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗೆ ಐತಿ. ಸ್ನೇಹ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಪರ್ಚೇಸ್ ವೆಜಿಟೇಬಲ್ಸ್ ಅಂತ. ಇಲ್ಲಿ 2 ಕಡೆ ನೀವು ಸಾಮಾನ್ಯವಾಗಿ ಟು ನೆನಪಿಟ್ಕೊಂಡಿರ್ತೀರಿ. ಆದರೆ ಇಲ್ಲಿ ಮಾರ್ಕೆಟಿನಿಂದ ಟು ಇದ್ರೆ ಅದು ಇನ್ಫಿನಿಟಿವ್ ಆಗೋದಿಲ್ಲ. ಮಾರ್ಕೆಟ್ ಅನ್ನೋದು ನೌನಿನ ಹಿಂದೆ ಟು ಇದ್ದರೆ ಇನ್ಫಿನಿಟಿವ್ ಆಗೋದಿಲ್ಲ. ಕ್ರಿಯಾಪದದ ಹಿಂದೆ ಇದ್ದರೆ ಮಾತ್ರ ಟು ಇದ್ದರೆ ಮಾತ್ರ ಅದು ಇನ್ಫಿನಿಟಿವ್ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಟು ಪರ್ಚೇಸ್. ಇನ್ನು 2 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ ಕೊಟ್ಟಾರ. ಅಲ್ಲಿ 4 ಶಬ್ದಗಳ ಗುಂಪನ್ನು ಕೊಟ್ಟಿದ್ದರು. ಇನ್ನು ಉಳಿದ 3 ಅವು 1 ಸಿಲೆಬಲ್ ಇದ್ದು. ಸರಿಯಾದ ಉತ್ತರ ಮೆನ್ಷನ್. ಮೆನ್ಷನ್ ಈಸ್ ಅ 2 ಸಿಲೆಬಲ್ ವರ್ಡ್. ಇನ್ನು 6ನೇ ಪ್ರಶ್ನೆಗೆ ಹೋಗೋದಾದ್ರೆ ಕೊಲೊಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂಗೆ ಐತಿ. ಅಲ್ಲಿ ಎ ಸೆಕ್ಷನ್ಯಾಗ ಮನಿ ಅಂತ ಕೊಟ್ಟಾರ. ಬಿ ಸೆಕ್ಷನ್ಯಾಗ ಅಲ್ಲಿ 3 ಆಪ್ಷನ್ ವರ್ಡ್ಗಳನ್ನು ಕೊಟ್ಟಿರ್ತಾರೆ. ಒಂದು ಅಮೌಂಟ್ ಅಂತ ಕೊಟ್ಟಾರ, ಒಂದು ಆರ್ಡರ್ ಅಂತ ಕೊಟ್ಟಾರ, ಹೀಗೆ ಇನ್ನೂ ಒಂದು ಕೊಟ್ಟಾರ. ಇದು ಭಾಳ ಮಂದಿ ಹುಡುಗರು ನೀವು ಏನು ಕನ್ಫ್ಯೂಸ್ ಮಾಡ್ಕೊತೀರಿ ಅಂದರೆ ಮನಿ ಅಂದ್ರೆ ಅಮೌಂಟ್ ಅಂಥೇಳಿ ಕೊಲೊಕೇಟಿವ್ ವರ್ಡನ್ನು ಮಾಡಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಿ. ಇದು ಆ ರೀತಿಯೊಳಗೆ ಅರ್ಥ ಅಲ್ಲ. ಪೋಸ್ಟ್ ಆಫೀಸ್ನಾಗ ಹಿಂದೆ ಮನಿ ಆರ್ಡರ್ ಅಂತಿದ್ವು. ಈಗೆಲ್ಲ ನಿಮ್ಮ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಈ ಸಿಸ್ಟಮ್ ಇತ್ತು. ಪೋಸ್ಟ್ ಆಫೀಸ್ಗೆ ಹೋಗಿ ನಾವು ಮನಿ ಆರ್ಡರ್ ಮುಖಾಂತರ
ಬೇರೆ ಊರಲ್ಲಿರುವಂಥ ವ್ಯಕ್ತಿಗಳಿಗೆ ನಾವು ಹಣವನ್ನು ಕಳಿಸ್ಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ವರ್ಡ್ ಇದು ಮನಿ ಆರ್ಡರ್. 1 ಮಾರ್ಕ್ಸ್ ಬಂದುಬಿಡ್ತದೆ. ಇನ್ನು 7ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗೆ ಐತಿ. ತಾಜ್ ಮಹಲ್ ಈಸ್ ಎ ಬ್ಯೂಟಿಫುಲ್ ಮಾನ್ಯುಮೆಂಟ್ ಅಂತ. ಬ್ಯೂಟಿಫುಲ್ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಕೊರಿ ಅಲ್ಲಿ. ಈ ಬ್ಯೂಟಿಫುಲ್ ಅನ್ನೋದು ಏನಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ನಾಗ ಅಂತ ಕೇಳ್ಯಾರ. ಮಾನ್ಯುಮೆಂಟ್ ಅಂದ್ರೆ ಸ್ಮಾರಕ, ನೌನದು. ಎಂತಹ ಸ್ಮಾರಕ ಅಂತ ಕೇಳಿದಾಗ ಬ್ಯೂಟಿಫುಲ್ ಆದಂಥ ಸ್ಮಾರಕ. ನೌನನ್ನು ಹೊಗಳುವ ಪದ ಯಾವಾಗಲೂ ಏನಾಗಿರ್ತೈತಿ? ಎಡ್ಜೆಕ್ಟಿವ್ ಆಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಎಡ್ಜೆಕ್ಟಿವ್. ಭಾಳ ಮಂದಿ ನೀವು ಎಡ್ಜೆಕ್ಟಿವ್ ಸ್ಪೆಲ್ಲಿಂಗನ್ನು ತಪ್ಪರದು ಬರ್ತೀರಿ, ಅಂಥ ಹೊತ್ತಿನಾಗ ನಿಮ್ಗೆ ಮಾರ್ಕ್ಸ್ಗಳು ಬರೋದಿಲ್ಲ. ಎಡ್ಜೆಕ್ಟಿವ್ ಅನ್ನೋದನ್ನು ಬರೆಯೋಕೆ ಬಂದಿಲ್ಲ ಬಿಡಿ ಹುಡುಗಿ ಅಂತ ಕಾಟ್ ಹೊಡೆದು ಬಿಡ್ತೀವಿ ನಾವು. ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀರಿ. ಇನ್ನು 8ನೇ ಪ್ರಶ್ನೆ ಆರ್ಟಿಕಲಿಗೆ ಸಂಬಂಧಪಟ್ಟಂಗೆ ಐತಿ. ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ಡ್ಯಾಶ್ ಸಿವಿಲ್ ಇಂಜಿನಿಯರ್ ಅಂಥೇಳಿ ಕಾನ್ಸೋನೆಂಟ್ ಸೌಂಡ್ ಇರೋದ್ರಿಂದ ಎ ಸಿವಿಲ್ ಇಂಜಿನಿಯರ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ತುಂಬ ಕೇಳ್ಯಾರ. ಡೋಂಟ್ ಕ್ರೈ ಡ್ಯಾಶ್ ಸ್ಪ್ಲಿಲ್ಟ್ ಮಿಲ್ಕ್ ಅಂತ ಕೊಟ್ಟಾರ. ಅಲ್ಲಿ ಪ್ರಿಪೋಸಿಷನ್ ಓವರ್ ಅಂತ ತುಂಬಕ್ಕಾಗುತ್ತೆ. ಇನ್ನು 10ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗೆ ಐತಿ. ಐ ವಾಂಟ್ ಟು ಗೋ ಫಾರ್ ಅ ವೆಕೇಷನ್ ಬಿಫೋರ್ ಐ ಹ್ಯಾವ್ ಪ್ರಾಜೆಕ್ಟ್ ಟು ಕಂಪ್ಲೀಟ್. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನನ್ನ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಾಗೈತಿ ಅನ್ನುವಂಥ ಅರ್ಥ. ಅದೇ ರೀತಿ ವಿದ್ಯಾರ್ಥಿಗಳ 11ನೇ ಪ್ರಶ್ನೆಗೆ ಹೋಗೋದಾದ್ರೆ ಅಪ್ರಾಪ್ರಿಯೇಟ್ ಟೆನ್ಸಸ್ ಫಾರ್ಮ್ ಕೇಳ್ಯಾರಲ್ಲಿ. FORM ಆಗ್ಬೇಕದು, FROM ಅಲ್ಲ, FORM ಮಾಡಿರಿ. ಟೆನ್ಸಸ್ ಅಲ್ಲ, ಟೆನ್ಸ್ ಫಾರ್ಮ್ ಆಗ್ಬೇಕು. ಇಂಡಿಯಾ ಡ್ಯಾಶ್ ಗೆಟ್ ಫ್ರೀಡಮ್ ಇನ್ 1947 ಬ್ರ್ಯಾಕೆಟ್ನಾಗ ವರ್ಬ್ ಕೊಟ್ಟಾರ. ಅದರ ಸರಿಯಾದ ಫಾರ್ಮ್ ಏನು ತುಂಬಬೇಕು ಅಂತ ಕೇಳ್ಯಾರ. ಗೆಟ್ ಅಂದರೆ ಈಗಾಗಲೇ 1947 ಅಂದರೆ ಮುಗಿದು ಹೋಗಿರೋದ್ರಿಂದ ಗೆಟ್ದ ಪಾಸ್ಟ್ ಫಾರ್ಮ್ ಗಾಟ್ ಅಂತ ಬರೆದುಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ದ ಆರ್ಟಿಸ್ಟ್ ಇಂಪ್ರೆಸ್ಡ್ ದ ಆಡಿಯನ್ಸ್ ವಿತ್ ಹೀಸ್ ಪರ್ಫಾರ್ಮನ್ಸ್ ಅಂತ ಬರೀಬೇಕಲ್ಲ. ಪರ್ಫಾರ್ಮ್ ಅಂತ ಕೊಟ್ಟಾರ ಅವರು, ನೀವು ಅದನ್ನು ಪರ್ಫಾರ್ಮನ್ಸ್ ಅಂತ ಬರೆದುಬಿಟ್ರೆ 1 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಅದೇ ರೀತಿ 13ನೇ ಪ್ರಶ್ನೆ ವಾಚ್ ಅನ್ನೋ ಶಬ್ದವನ್ನು ಸ್ವಂತ ವಾಕ್ಯ ಮಾಡೋಕ್ಕೆ ಹೇಳ್ಯಾರ. ಆದ್ರೆ ಅದು ನೌನ್ ಆಗಬಾರ್ದು ಅಂತ ಕೇಳ್ಯಾರ, ವರ್ಬ ಆಗಬೇಕು ಅಂತ ಹೇಳ್ಯಾರ. ಇಲ್ಲಿ ವರ್ಬ್ ಬಂದಾಗ ವಾಚ್ ಅಂದ್ರೆ ನೋಡು, ಅವಲೋಕಿಸು ಅನ್ನುವಂಥ ಅರ್ಥ. ಐ ವಾಚ್ TV, ನಾನು ಟಿವಿಯನ್ನು ನೋಡುತ್ತೇನೆ. ಇಷ್ಟು ಬರೆದುಬಿಟ್ರೆ ಅದು ವರ್ಬ್ ಆಗಿ ಕನ್ಸಿಡರ್ ಆಗುತ್ತೆ. ಇನ್ನು 14ನೇ ಪ್ರಶ್ನೆ ಕಂಪ್ಯಾರಿಟಿವ್ ಡಿಗ್ರಿ ಮಾಡೋಕ್ಕೆ ಹೇಳ್ಯಾರ. ಕೊಟ್ಟಿರೋದು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಐತೆ ನೋಡ್ರಿ. ಅಲ್ಲಿ ದ ಐತಿ EST ಫಾರ್ಮ್ ಇತ್ತಂದ್ರೆ ಅದು ಸೂಪರ್ಲೇಟಿವ್ ಅಂತ ತಿಳ್ಕೊರಿ. ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ. ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಐಸ್ಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 15ನೇ ಪ್ರಶ್ನೆ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಬರೆದಿರಿ. ಇಲ್ಲಿ ಸಂಜು ರೋಟ್ ಅ ಲೆಟರ್ ಟು ಹಿಸ್ ಫಾದರ್ ಲಾಸ್ಟ್ ವೀಕ್ ಅಂತೇಳಿ ಐತಿ. ಸ್ವಲ್ಪ ಉತ್ತರ ಅಪೂರ್ಣ ಆಗೈತೆ, ಅದು ಸ್ವಲ್ಪ ಕರೆಕ್ಟ್ ಮಾಡ್ಕೊರಿ. ಸಂಜು ಅನ್ನೋದು ಸಬ್ಜೆಕ್ಟ್, ರೋಟ್ ಅನ್ನೋದು ವರ್ಬ್, ಪಾಸ್ಟ್ ಟೆನ್ಸ್ನಾಗ ಐತಿ ವಾಕ್ಯ. ರೈಟ್ ಇಸ್ ಪಾಸ್ಟ್ ಫಾರ್ಮು ರೋಟ್. ಅ ಲೆಟರ್ ಅನ್ನೋದು ಆಬ್ಜೆಕ್ಟ್. ಅ ಲೆಟರ್ ವಾಸ್ ರಿಟರ್ನ್ ಬೈ ಸಂಜು. ಅಲ್ಲಿ ಉತ್ತರ ತಪ್ಪಾಗೈತಿ, ಅದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊರಿ. ಅ ಲೆಟರ್ ವಾಸ್ ರಿಟರ್ನ್ ಬೈ ಹಿಮ್ ಅಲ್ಲ, ಅ ಲೆಟರ್ ವಾಸ್ ರಿಟರ್ನ್ ಬೈ ಸಂಜು ಟು ಹೀಸ್ ಫಾದರ್ ಲಾಸ್ಟ್ ವೀಕ್ ಅಂತ ಮಾಡ್ಕೊರಿ. ಅದು ಸ್ವಲ್ಪ ತಪ್ಪಾಗೈತೆ ಅದು. ಅ ಲೆಟರ್ ವಾಸ್ ರಿಟರ್ನ್ ಬೈ ಸಂಜು ಟು ಹೀಸ್ ಫಾದರ್ ಲಾಸ್ಟ್ ವೀಕ್ ಅಂದ್ರೆ ಇಲ್ಲಿ ಟು ಈಸ್ ಫಾದರ್ ಲಾಸ್ಟ್ ವೀಕ್ ಅನ್ನೋದು ಪ್ರೆಡಿಕೇಟ್. ಇದು ಪ್ರೆಡಿಕೇಟನ್ನು ಯಾವುದೇ ಕಾರಣಕ್ಕೂ ಪ್ಲೇಸನ್ನು ಚೇಂಜ್ ಮಾಡಬಾರ್ದು. ಹೀಗಾಗಿ ಅ ಲೆಟರ್ ವಾಸ್ ರೈಟದ V3 ಫಾರ್ಮ್. ಇಲ್ಲೇ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಎ ಲೆಟರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಇಟ್. ಅದ್ರ ಮುಂದೆ ಯಾವಾಗಲೂ ಪಾಸ್ಟ್ ಫಾರ್ಮ್ನಾಗ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ನಂಬರ್ನಾಗ ವಾಸ್. ರೋಟ್ ಅನ್ನೋದು ರೈಟ್ನಿಂದ ಅನ್ನುವಂಥ ಶಬ್ದದಿಂದ ಬಂದತಿ. ರೈಟದ V3 ಫಾರ್ಮ್ ರಿಟರ್ನ್. ಪ್ರಿಪೋಸಿಷನ್ ಬೈ. ಹಿಮ್ ಅದು ಕ್ಯಾನ್ಸಲ್ ಮಾಡ್ಕೊರಿ, ಸಂಜು ಅಂತ ಹಾಕೋರಿ. ಆ ಲೆಟರ್ ವಾಸ್ ರಿಟರ್ನ್ ಬೈ ಸಂಜು ಟು ಹೀಸ್ ಫಾದರ್ ಲಾಸ್ಟ್ ವೀಕ್. ಇಷ್ಟು ಮಾಡಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟಿಗೆ ಸಂಬಂಧಪಟ್ಟಂಗೆ ಐತಿ. ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಅದು ಯಾವ ಸೆಂಟೆನ್ಸನ್ನು ಚೇಂಜ್ ಮಾಡೋಕ್ಕೆ ಹೇಳ್ಯಾರ ಇಂಡೈರೆಕ್ಟಾಗಿ, ಅದನ್ನಷ್ಟು ನಾನು ಅಲ್ಲಿ ಕೊಟ್ಟೀನಿ. ಜೋಸೆಫ್ ಹೇಳಿದ ಮಾತಿದು. ಅಹಮದ್ ಆಸ್ಕ್ಡ್ ಜೋಸೆಫ್ that
ಹೌದಾ? ವೆನ್ ಆರ್ ಯು ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಐತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಅಂತ ರೂಲು. ಅದಕ್ಕಾಗಿ ವೆನ್ ಆರ್ ಯು ಅಂದ್ರೆ ಜೋಸೆಫ್, ಹೀಗಾಗಿ ವೆನ್ ಹಿ ವಾಸ್ ಗೋಯಿಂಗ್ ಟು ಬೆಂಗಳೂರು ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ ನೋಡ್ರಿ, ಅಲ್ಲೇ ಎಡಿಟ್ ದ ಪ್ಯಾರಾಗ್ರಾಫ್ ಅಂತ ಐತಿ. ಅಲ್ಲಿ 2 ತಪ್ಪುಗಳದಾವು. ಆ 2 ತಪ್ಪನ್ನು ಸರಿಪಡಿಸಿದ್ರೆ ಅಂದರೆ 1ರಿಂದ 16 ವರೆಗೆ ಇರುವಂಥವು ಎಲ್ಲವೂ ಒಂದೊಂದು ಅಂಕಗಳನ್ನು ಇದ್ವವು. ಈಗಿದು ಏನೈತಿ 2 ಅಂಕದ ಪ್ರಶ್ನೆ. ಇಲ್ಲೇ ಒಂದು ಕಡೆ ಕ್ಯಾಪಿಟಲ್ ಲೆಟರ್ ತಪ್ಪಾಗೈತಿ, ಮತ್ತೊಂದು ಕಡೆ ಸಿಂಗ್ಯುಲರ್ ಪ್ಲೂರಲ್ಗೆ ಸಂಬಂಧಪಟ್ಟಂಗೆ ತಪ್ಪೈತಿ. ಅಲ್ಲಿ ರೆಡ್ ಇಂಕಿಲೇ ಇದು ಮಾಡಿ ನೋಡ್ರಿ. ನಾನು ಅಮೇರಿಕನ್ಸ್ ಅನ್ನೋದು ಅವರು ಸೆಕೆಂಡ್ ಇದು ಬರ್ದಾರ, ಆಲ್ಫಾಬೆಟ್ ಇದನ್ನು ಮಾಡ್ಯಾರ, ಸ್ಮಾಲ್ ಲೆಟರ್ಸ್ ಬರ್ದಾರ, ಅದನ್ನು ಕ್ಯಾಪಿಟಲ್ ಮಾಡ್ಬೇಕು. ಮನಿ ಆರ್ ಅಂತ ಕೊಟ್ಟಾರ, ಮನಿ ಈಸ್ ಮಾಡ್ಬೇಕು. ಅವು 2 ರೆಡ್ ಇದರಲ್ಲೇ ಮಾಡಿ ನೋಡ್ರಿ, ಅದನ್ನು ಗಮನಿಸ್ರಿ. ಇನ್ನು ಮುಂದಿನ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಇವು 7 ಅದಾವು, ಒಂದೊಂದಕ್ಕೆ 2 ಅಂಕ, ಒಟ್ಟು ಅಂಕಗಳು 14. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೇಳ್ಯಾರ. ಡಾನ್ ಅನ್ಸೆಲ್ಮೋ ಕಮಿಟೆಡ್ ಟು ಹಿಸ್ ವ್ಯಾಲ್ಯೂಸ್ ಈವನ್ ಫ್ಯಾನ್ ಫೇಸ್ಡ್ ವಿತ್ ಅಡ್ವರ್ಸಿಟಿ. ಹಿ ವಾಸ್ ಸೆಲ್ಫ್ಲೆಸ್, ರೆಸ್ಪೆಕ್ಟ್ಫುಲ್ ಆ್ಯಂಡ್ ಹ್ಯಾಡ್ ಸ್ಟ್ರಾಂಗ್ ಮಾರಲ್ ಕಂಪಾಸ್ ಅಂತ ಬರೆದುಬಿಟ್ರೆ ಎಲ್ಲ ಉತ್ತರಗಳನ್ನು ನಾವಲ್ಲಿ ರೆಡ್ ಇಂಕಿಲೆ ಮಾಡೀವಿ. ಸ್ವಲ್ಪ ಅದನ್ನು ಗಮನಿಸ್ರಿ. ಇನ್ನು ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಜಸ್ಟಿಫೈ ಅಂತ ಕೇಳ್ಯಾರ. ನೀವು ಇಲ್ಲೇ 32 ಬಾಕ್ಸು 2000 ಅದಕ್ಕಿಂತ ಇಲ್ಲಿ ಜಸ್ಟಿಫೈ ಅಂದಾಗ ಸ್ವಲ್ಪ ಆನ್ಸರ್ ಚೇಂಜ್ ಮಾಡಬೇಕಾಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥರ್ಸ್ಟ್ ಫಾರ್ ಬುಕ್ಸ್ ಆ್ಯಸ್ ಎ ಸ್ಟೂಡೆಂಟ್, ಡ್ರೈವನ್ ಬೈ ಹಿಸ್ ಡಿಸೈರ್ ಫಾರ್ ನಾಲೆಜ್, ಇಂಟೆಲೆಕ್ಚುವಲ್ ಕ್ಯೂರಿಯಾಸಿಟಿ ಆ್ಯಂಡ್ ದ ಇನ್ಸ್ಪಿರೇಷನ್ ಈ ಡಿರೈವ್ಡ್ ಫ್ರಾಮ್ ಗ್ರೇಟ್ ಥಿಂಕರ್ಸ್ ಅಂತ ಒಂದು ಬರೀಬೇಕು. ಇಲ್ಲಿ ಜಸ್ಟಿಫೈ ಅಂದಾಗ ಸ್ವಲ್ಪ ಉತ್ತರ ಸ್ವಲ್ಪ ಹೈ ಇರಬೇಕಾಗತ್ತೆ. ಇನ್ನು ವಾಟ್ ವಾಸ್ ಸ್ಮಿತಾಸ್ ಪ್ಲ್ಯಾನ್, ಕನ್ಸಲ್ಟ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಂಥ ಪ್ರಶ್ನೆ ಇದೆ. ಸ್ಮಿತಾಸ್ ಪ್ಲ್ಯಾನ್ ವಾಸ್ ಟು ಆಸ್ಕ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ್ಕ ಟು ಪ್ಲೇ ಆಟ್ ಹರ್ ಬ್ರದರ್ ಅನಂತ್ಸ್ ಹೌಸ್ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್ ಅಂತ ಬರೆದುಬಿಟ್ರೆ ತನ್ನ ತಮ್ಮನ ಕೊನೆಯ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ಕರನ್ನು ಮನೆಗೆ ಆಹ್ವಾನ ಮಾಡ್ತಾಳಲ್ಲ ಸ್ಮಿತಾ, ಅದನ್ನು ಇಲ್ಲೇ ಬರೀಬೇಕು. ಅಲ್ಲಾರಕ್ಕ 1ನೇ ಅಕ್ಷರ ಅಲ್ಲಾ, ಎ ಕ್ಯಾಪಿಟಲ್ ಮಾಡಿರೋದು ಸ್ವಲ್ಪ ಸ್ಮಾಲ್ ಆಗೈತಿ. ಇನ್ನು 21ನೇ ಪ್ರಶ್ನೆ, ವೈ ವಾಸ್ ಕೇಲಿಸ್ ಬರೋಕ್ ಸಮನ್ಡ್ ಟು ದ ಸೀಕ್ರೆಟ್ ಮೀಟಿಂಗ್ ಅಂತ ಕೇಳ್ಯಾರ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದ್ದು. ಕೇಲಿಸ್ ಬರೋಕ್, KEILIS ಕೇಲಿಸ್ ಬರೋಕ್ ಸ್ವಲ್ಪ ಯು ಆಗೈತಿ, ಸರಿ ಮಾಡ್ಕೊರಿ. ಸಮನ್ಡ್ ಟು ದ ಸೀಕ್ರೆಟ್ ಮೀಟಿಂಗ್ ಡ್ಯೂ ಟು ಹೀಸ್ ಎಕ್ಸ್ಪರ್ಟೈಸ್ ಇನ್ ಅರ್ತ್ಕ್ವೇಕ್ ಪ್ರಿಡಿಕ್ಷನ್ ಅಂತಂದು ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗತ್ತೆ. ಇನ್ನು ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫೈನ್ಮೆಂಟ್, ನಾನು ಏಕಾಂಗಿ ಸೆರೆಮನಿವಾಸ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಕವಿ ಯಾಕೆ ಹೇಳ್ತಾನ ಅಂತಂದು ನಾರ್ಮನ್ ನಿಕೋಲ್ಸನ್ ಕೇಳ್ತಾರೆ. ಆನ್ಸರ್, ಪೋಯೆಟ್ ಸೇಸ್ ದ್ಯಾಟ್ ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಬಿಕಾಸ್ ಟು ಕನ್ವೆ ಫೀಲಿಂಗ್ಸ್ ಆಫ್ ಲೋನ್ಲಿನೆಸ್ and isolation. ಇಪ್ಪತ್ತ್ಮೂರನೇ ಪ್ರಶ್ನೆ, ವಾಟ್ ವಾಸ್ ದೇರ್ ಇನ್ ದ ಮೈಸ್ಟ್ರಿಯಸ್ ಪಾರ್ಸಲ್, ವಾಟ್ ಡೌಟ್ ದ ಪೊಲೀಸ್ ಹ್ಯಾಡ್ ಅಂತ ಕೇಳ್ಯಾರ. ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಅದು. ಇನ್ನೊಂದು 6 ಕ್ವಶನಿಗೆ ನಾನಿಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಿಲ್ಲ, 1ನೇ ಡೈರೆಕ್ಟ್ ಕ್ವಶನಿಗೆ ಆನ್ಸರ್ ಮಾಡೀನಿ. ದ ಮೈಸ್ಟ್ರಿಯಸ್ ಪಾರ್ಸಲ್ ಕಂಟೆಂಡ್ ಅ ಸೈಕ್ಲೋಸ್ಟೈಲಿಂಗ್ ಮಷಿನ್, ಫುಲ್ ಸ್ಟಾಪ್. ಪೊಲೀಸ್ ಹ್ಯಾಡ್ ಸಸ್ಪೆಕ್ಟೆಡ್ ಆಫ್ ಬೀಯಿಂಗ್ ಯೂಸ್ ಟು ಮೇಕ್ ಕಾಪೀಸ್ ಆಫ್ ಮಹಾತ್ಮ ಗಾಂಧಿ ಸ್ಪೀಚ್ ಅಂತ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ವಾಟ್ ಡಿಡ್ ದ ಮಾನ್ಸ್ಟರ್ ಆಸ್ಕ್ಡ್ ವಾಂಗ್ಜಿಯಾ ಟು ಡೂ ಆ್ಯಂಡ್ ವಾಟ್ ವಾಸ್ ಹೀಸ್ ರೆಸ್ಪಾನ್ಸ್ ಅಂತ ಕೇಳ್ಯಾರ. ಅಂದರೆ ಇದು 6 ಕ್ವಶನ್ ತೊಗೊಂಡು ನಾನಿಲ್ಲಿ. ದ ಫಸ್ಟ್ ಮಾನ್ಸ್ಟರ್ ಆಸ್ಕ್ಡ್ ವಾಂಗ್ಜಿಯಾ ಟು ಕಿಲ್ ಲವ್ಸಾಂಗ್ಸ್ ಮದರ್ ಬಟ್ ವಾಂಗ್ಜಿಯಾ ರಿಫ್ಯೂಸ್ ಟು ಡೂ ದಿಸ್ ಆ್ಯಕ್ಟ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ ಐತಿ. ಒಂದೊಂದಕ್ಕೆ 3 ಅಂಕ ಐತಿ ನೋಡ್ರಿ. ಡಿಸ್ಕ್ರೈಬ್ ದ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವ್ಯಾನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಅವರಪ್ಪ ಏನು ಹೇಳಿದ, ಆಫೀಸ್ ರೂಮ್ನೇ ಮಲ್ಕೊ ಅಂತ ಹೇಳಿದ, ಅದನ್ನೆಲ್ಲ ಬರೀತೀರಿ ನೀವು ಉತ್ತರ. ಅದು ಏನು ಬರೆಯಂಗಿಲ್ಲ. ಬೆಂಚಿ ಬುಡಕ್ಕೆ ಸ್ವಾಮಿ ಏನು ಅನುಭವ ಆಯಿತು ಅದನ್ನಷ್ಟ ಬರಿಬೇಕು. ಸ್ವಾಮಿ ಸ್ಪ್ರೆಡ್ ಅ ಬೆಡ್ ಅಂಡರ್ ದ ಬೆಂಚ್, ಕ್ಲೋಸ್ಡ್ ಹಿಸ್ ಐಸ್, ಹಿ ಹ್ಯಾಡ್ ನೈಟ್ಮೇರ್ಸ್. ನೈಟ್ಮೇರ್ ಅಂದ್ರೆ ಕನಸು. ಅಬೌಟ್ ಬೀಯಿಂಗ್ ಅ ಚೇಸ್ಡ್ ಬೈ ಎ ಟೈಗರ್, ಕನಸಿನೊಳಗೆ ಒಂದು ಹುಲಿ ಅವನನ್ನು ಬೆನ್ನತ್ತಂಗಾತಲ್ಲ ಅದು. ಹಿ ಟ್ರೈ ಟು ಎಸ್ಕೇಪ್, ಹಿ ಗ್ರೌಂಡ್ ಇನ್ ಡಿಸ್ಪೇರ್, ಹಿ ಓನ್ಲಿ ಟಚ್ ದ ವುಡನ್ ಲೆಗ್ಸ್ ಆಫ್ ದ ಬೆಂಚ್. ಇಷ್ಟು ಬರೆದ್ಬಿಟ್ರೆ
3 ಲೈನ್ ಆಗುತ್ತೆ. ಇನ್ನು ಮತ್ತೆ ನೆಕ್ಸ್ಟ್ ಕ್ವಶನ್, ಇವು 3 ಅಂಕದ 2 ಪ್ರಶ್ನೆಗಳಿರ್ತಾವೆ. ಹೌ ಡಸ್ ದ ಪೋಯೆಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ಮದರ್ ಅರ್ತ್ ಥ್ರೂ ದ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಅಂತ. ದ ಅರ್ತ್ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆಫ್ ಲವ್, ಸಾರೋ ಆ್ಯಂಡ್ ಪೇನ್. ದ ಪೋಯಮ್ ಯೂಸಸ್ ಪರ್ಸಾನಿಫಿಕೇಶನ್ ಟು ಡಿಪಿಕ್ಟ್ ದ ಅರ್ತ್ ಆ್ಯಸ್ ಅ ಲಿವಿಂಗ್ ಎಂಟಿಟಿ ವಿತ್ ಹ್ಯೂಮನ್ ಲೈಕ್ ಕ್ವಾಲಿಟೀಸ್ ಅಂತಂದು ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನೋಡ್ರಿ, ಅಲ್ಲಿ 4 ಆರ್ಸಿಗಳಿರ್ತಾವೆ. 3 ಆರ್ಸಿಗಳು ಪಾಠದಿಂದ, 1 ಆರ್ಸಿ ಪದ್ಯದಿಂದ ಬಂದಿರ್ತೈತಿ. ಬೆಹೆಂಜಿ ಆಪ್ ಟಿ ಖೈ, TEEK ಆಗ್ಬೇಕು, TH ಅಲ್ಲದು, ಅದನ್ನು ಸ್ವಲ್ಪ ಸರಿ ಮಾಡ್ಕೊರಿ. ಬೆಹೆಂಜಿ ಆಪ್ ಟಿ ಖೈ, ಹಿ ಆಸ್ಕ್ಡ್ ಸಿಸ್ಟರ್ ಆರ್ ಯು ಓಕೆ ಅಂತ. ಈ ಮಾತನ್ನು ಹೇಳಿದವರು ಯಾರು? ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಎಕ್ಸ್ಟ್ರಾಕ್ಟ್ ಇದು. ಒಟ್ಟು 4 ಎಕ್ಸ್ಟ್ರಾಕ್ಟು, ಒಂದೊಂದಕ್ಕೆ 3 12 ಅಂಕ. ಇದನ್ನು ಹೇಳಿದವರು ಯಾರು ಅಂದ್ರೆ ಬಾಳೇಶ್ವರ. ಬೆಹೆಂಜಿ ಅಂತ ಕರೆದಿದ್ದು ಯಾರನ್ನ ಅಂದ್ರೆ ರೋಮಾ. ಇಲ್ಲಿ ROMO ಬರಬಾರ್ದು, ಅದನ್ನು ಕ್ಯಾನ್ಸಲ್ ಮಾಡ್ಕೊರಿ, ಕಾಟ್ ಹೊಡೀರಿ. ಹೂ ಈಸ್ ರೆಫರ್ಡ್ ಆ್ಯಸ್ ಅ ಬೆಹೆಂಜಿ ಹಿಯರ್ ಅಂದ್ರೆ ಆನ್ಸರ್ ರೋಮಾ. ಸಿ, ವೈ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್? ಯಾಕೆ ಆಕಿ ಟಿ ಖೈ ಅಂತ ಕೇಳಾಕುಂತಾನಂದ್ರೆ ಆಕಿಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ಲು, ಮಾತಾಡಕುಂತಿದ್ದಿಲ್ಲ ಆಕಿ. ಬಿಕಾಸ್ ಶಿ ವಾಸ್ ಅನ್ಕಾನ್ಷಿಯಸ್ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟಿಗೆ ಹೋಗೋದಾದ್ರೆ, ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಡಿಸ್ಕವರಿ ಪಾಠದಿಂದ ಆಯ್ಕೆ ಮಾಡ್ಕೊಂಡಂಥ ಎಕ್ಸ್ಟ್ರಾಕ್ಟ್ ಇದು. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ? ಕೊಲಂಬಸ್ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಚೈಲ್ಡ್ ಅಂತ ಕೊಲಂಬಸ್ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ? ಹೂ ಈಸ್ ರೆಫರ್ಡ್ ಆ್ಯಸ್ ಅ ಚೈಲ್ಡ್ ಅಂತ ಪೇಪೆ. ಯಾವ ಸಂದರ್ಭದಲ್ಲಿ ಕೊಲಂಬಸ್ ಈ ಮಾತನ್ನು ಹೇಳಿದ ಅಂತ ಕೇಳ್ಯಾರ? ವೆನ್ ದ ಸೀಲರ್ಸ್ ಕೇಮ್ ರೋರಿಂಗ್ ಅಗೇನೆಸ್ಟ್ ಕೊಲಂಬಸ್ ಇನ್ ಎ ರೆಬೆಲ್. ಕೊಲಂಬಸ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದ್ರಲ್ಲ ಆ ಸೀಮೆನ್, ಆ ಟೈಮ್ನಾಗ ಹೇಳಿದ ಮಾತಿದು. ಅಷ್ಟು ಬರೆದುಬಿಟ್ರೆ ಸಾಕು. ಇನ್ನು 29ನೇ ಎಕ್ಸ್ಟ್ರಾಕ್ಟ್, ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್, ಹಿ ಸೇಡ್ ಟು ಹೀಸ್ ಸನ್ ಅಂತ ಅವತಾರ ನಾರಾಯಣರು ಹೇಳಿದಂಥ ಮಾತಿದು. ಇದು ಸಮಯ ಕಳೆದು ವೇಸ್ಟ್ ಮಾಡುವಂಥ ಸಮಯ ಅಲ್ಲಪ್ಪ. ಈ ಸಮಯದೊಳಗೆ ನೀನು ಓದಿ ನಾಲೆಜನ್ನು ಗಳಿಸ್ಬೇಕು ಮಗನೇ, ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳಿದವರು ಯಾರು ಅಂತ ಕೇಳ್ಯಾರ? ಅವತಾರ ನಾರಾಯಣ ಅಂತ ಹೇಳಿಬಿಟ್ರೆ ಆತ. ಇದಕ್ಕೆ ಫಾದರ್ ಅಂತ ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತೀವಿ. ಹೂ ಈಸ್ ರೆಫರ್ಡ್ ಆ್ಯಸ್ ಯು ಹಿಯರ್ ಅಂದ್ರೆ ಸತೀಶ್ ಗುಜರಾಲ್. ಯಾರನ್ನು ಕುರಿತಾಗಿ ಹೇಳಿದ ಮಾತು ಅಂದ್ರೆ ಸತೀಶ್ ಗುಜರಾಲ್. ಐಡಿಯಲ್ ಪಾಸ್ಟ್ ಟೈಮ್ದ ಅರ್ಥ ಏನಂದ್ರೆ ಅನ್ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಅನ್ನುವಂಥ ಅರ್ಥ. ಇನ್ನು ಹಾಗೆಯೇ ಮುಂದಿನ ಎಕ್ಸ್ಟ್ರಾಕ್ಟಿಗೆ ಹೋಗೋದಾದ್ರೆ, ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್ ಅಂಥೇಳಿ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂಥ ಎಕ್ಸ್ಟ್ರಾಕ್ಟ್ ಇದು. ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ಪೋಯೆಟ್ ಅಂತ ಬರೆದ್ರು ನಡೀತೈತಿ, VK ಗೋಕಾಕ್ ಅಂತ ಬರೆದ್ರು ಮಾರ್ಕ್ಸ್ ಬರ್ತೈತಿ. ಹೂಮ್ ದ ಸ್ಪೀಕರ್, ಯಾರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಕ್ಕಂತಾನಂದ್ರೆ ಮದರ್ ಅರ್ತ್, ಭಾರತ ಮಾತೆಯನ್ನು ಕುರಿತಾಗಿ ಕವಿ ಹೇಳಕ್ಕಂತಾನ. ಡಾನ್, ಕ್ಲಿಯರ್ ಡಾನ್ ಅನ್ನುವಂಥ ಶಬ್ದ ಏನನ್ನು ಸಂಕೇತಿಸ್ತತಿ ಅಂದರೆ ಬಿಗಿನಿಂಗ್ ಆಫ್ ನ್ಯೂ ಇಯರ್, ಹೊಸ ಯುಗದ ಆರಂಭವನ್ನು ಅದು ಸಂಕೇತಿಸುತ್ತದೆ ಅಂತ ಬರೆದುಬಿಟ್ರೆ ಮುಗೀತು. ಇನ್ನು 30ನೇ ಪ್ರಶ್ನೆ, 30 ಪ್ರಶ್ನೆಗಳು ಇಲ್ಲಿಗೆ ಮುಗಿದವು. 31ನೇ ಪ್ರಶ್ನೆ ಪ್ರೊಫೈಲ್ ರೇಟಿಂಗ್ ಸಂಬಂಧಪಟ್ಟಂಗೆ ಐತಿ. ಅಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಾರ ನೋಡ್ರಿ, ನೇಮ್ ಕೊಟ್ಟಾರ, ಡೇಟ್ ಆಫ್ ಬರ್ತ್ ಕೊಟ್ಟಾರ, ಪ್ಲೇಸ್ ಆಫ್ ಬರ್ತ್ ಕೊಟ್ಟಾರ, ಎಜುಕೇಷನ್, ಎದಕ್ಕೆ ಪ್ರಸಿದ್ಧರಾದರು, ಏನವರು ಉದ್ಯೋಗ, ಯಾವ ಪುಸ್ತಕ ಬರೆದ್ರು, ಯಾವ ಪ್ರಶಸ್ತಿಗಳು ಬಂದವು ಅನ್ನೋದನ್ನು ಎಲ್ಲನೂ ಅಲ್ಲಿ ಕೊಟ್ಟಾರ. ನೀವು ಅದನ್ನಿಷ್ಟು ಪಾಯಿಂಟ್ಸ್ ಕವರ್ ಆಗುವಂಗೆ 3-4 ಸಾಲಿನಾಗ ಮುಗಿಸ್ಬಿಡ್ಬೇಕು. 3 ಮಾರ್ಕ್ಸ್ ಇರ್ತೈತಿ ಇದು. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಬಿಂದೇಶ್ವರ ಪಾಠಕ್. ಬಿ ಕ್ಯಾಪಿಟಲ್ ಮಾಡಿರಿ, ಅದನ್ನು ಸ್ಮಾಲ್ ಆಗೈತೆ, ಅದು ಸ್ವಲ್ಪ ತಪ್ಪಾಗೈತಿ, ಬಿ ಕ್ಯಾಪಿಟಲ್ ಮಾಡಿರಿ. ಬಿಂದೇಶ್ವರ ಪಾಠಕ್ ವಾಸ್ ಬಾರ್ನ್ ಆನ್ 2 April 1943 at Hajipur of Bihar state. His qualification MA PhD. He is famous after founding a Sulabh International. He was a great writer also. He wrote a book, The Road of Freedom. He awarded Padma Bhushan in 1984 and Padma Vibhushan in 2024 posthumously ಅಂತ ಬರೆದ್ಬಿಟ್ರೆ ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಕವರ್ ಆದಂಗೆ ಆಗೈತಿ. ಇದಕ್ಕೆ ನಿಮಗೆ 3 ಅಂಕಗಳು ಬರ್ತಾವೆ. ಇನ್ನು ಡೆವಲಪ್ ದಿ ಸ್ಟೋರಿ ಐತಿ. ಅಲ್ಲಿ ವುಡ್ ಕಟ್ಟರ್ನ ಬಗ್ಗೆ ನೀವು ಸಣ್ಣ ಹುಡುಗರಿದ್ದಾಗೆಲ್ಲ ನೀವು ಪ್ರೈಮರಿಯಲ್ಲಿ ಎಲ್ಲ ಕೇಳಿರ್ತೀರಿ. ಕಬ್ಬಣ ಕೊಡ್ಲಿಯನ್ನು ಕಳ್ಕೊಂಡಂಥ ವುಡ್ ಕಟ್ಟರ್ ಆಮೇಲೆ ಆಕೆ ಗಂಗಾ ಮಾತಾ ಮೊದಲು ಬಂದು ಬಂಗಾರದ ಕೊಡ್ಲಿ ಕೊಟ್ಲು, ಅದು ಅಲ್ಲಂದ. ಬೆಳ್ಳಿ ಕೊಡ್ಲಿ ಕೊಟ್ಲು, ಅದು ಅಲ್ಲಂದ. ನಾನು ಕಬ್ಬಣ ಕೊಡ್ಲಿನ ಕೊಡುವಂತಂದ. ಹೌದಾ, ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ದೇವತೆ ಏನು ಮಾಡಿದ್ಲು, 3 ಕೊಡಲಿಗಳನ್ನು ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟಲು. ಆ ಕಥೆಯನ್ನು ನಾನು ಇಲ್ಲಿ ಬರ್ತೀನಿ ನೋಡ್ರಿ, ಡೆವಲಪ್ ದಿ ಸ್ಟೋರಿ, ಅದನ್ನು ಕಾಪಿ ಮಾಡ್ಕೊರಿ. ಇನ್ನು 33ನೇ ಪ್ರಶ್ನೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಐತಿ. ಆ ಪಿಕ್ಚರನ್ನು ಇಲ್ಲಿ ಹಾಕಕ್ಕೆ ಬರೋದಿಲ್ಲ, ಹೀಗಾಗಿ ಆ ಪ್ರಶ್ನೆಯನ್ನು ನಾನು
ಬಿಟ್ಟಿನಿ. 34ನೇ ಪ್ರಶ್ನೆ ಕಂಠಪಾಠಕ್ಕೆ ಐತಿ. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಕೊಟ್ಟಾರ. ನಿಮಗೆ ಯಾವುದು ಪರ್ಫೆಕ್ಟ್ ಇರ್ತೈತಿ ಅದರೊಳಗೆ ನೀವು ಬರಿಬೇಕು. ಇನ್ನು 35ನೇ ಪ್ರಶ್ನೆ ಪ್ಯಾಸೇಜಿಗೆ ಸಂಬಂಧಪಟ್ಟಂಗೆ ಐತಿ. ಆ ಪ್ಯಾಸೇಜನ್ನು ನೀವು ಓದ್ಕೊಂಡು ಡೈರೆಕ್ಟಾಗಿ 2 ಅಂಕದ 2 ಪ್ರಶ್ನೆಗಳಿರ್ತಾವೆ. ಮೊದಲು 1 ಅಂಕದ 4 ಇರ್ತಿದ್ವು, ಈಗ 2 ಅಂಕದ 2 ಅದಾವೆ. ಮೆನ್ಷನ್ 2 ಫೀಚರ್ಸ್ ಆಫ್ ಹ್ಯಾಂಡ್ಮೇಡ್ ಪೇಪರ್ ಅಂತ ಕೊಟ್ಟಾರ. ಹ್ಯಾಂಡ್ಮೇಡ್ ಪೇಪರು 1ನೇದು ಫ್ಯೂಚರ್ ಏನು, ಈಕೋ ಫ್ರೆಂಡ್ಲಿ ಅಂತ ಬರೀಬೇಕು. ಆಮೇಲೆ 2ನೇದು ದೇ ಚೆಕ್ ಪೊಲ್ಯೂಷನ್ ಆಫ್ ವಾಟರ್, ಲ್ಯಾಂಡ್, ಏರ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ವೈ ಡಿಡ್ ದ ಹ್ಯಾಂಡ್ಮೇಡ್ ಪೇಪರ್ ಇಂಡಸ್ಟ್ರಿ ಯಾಕೆ ಬಂದಾತು ಅಂತ ಕೇಳ್ಯಾರ. ಯಾವಾಗ 18 ಮತ್ತು 19ನೇ ಶತಮಾನದಾಗ ಈ ಪೇಪರ್ ಮಿಲ್ಗಳು ಜಾರಿಗೆ ಅಸ್ತಿತ್ವಕ್ಕೆ ಬಂದು ಆವಾಗ ಹ್ಯಾಂಡ್ಮೇಡ್ ಇಂಡಸ್ಟ್ರಿಗಳು ಬಂದಾದವು, ಪೇಪರ್ ಇಂಡಸ್ಟ್ರಿಗಳು ಬಂದಾದವು ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಹಾಗೆಯೇ ನಮ್ಮ 36ನೇ ಪ್ರಶ್ನೆಗೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಇದು ನಮ್ಮ ಲರ್ನ್ ಯುಜಿ ಯೂಟ್ಯೂಬ್ ಚಾನಲಿನ 56ನೇ ವಿಡಿಯೋ. ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ನಾವು ಈ ಎಸ್ಸೆಗಳನ್ನು ಚರ್ಚೆ ಮಾಡೀವಿ. ಏರ್ ಪೊಲ್ಯೂಷನ್ ಬಗ್ಗೆ ಐತಿ, ಹೌದಾ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅಲ್ಲೆಲ್ಲ ನಿಮಗೆ ಮಾಹಿತಿ ಸಿಗ್ತೈತಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಂದ್ರೆ ನಮ್ಮ ಎಲ್ಲ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ದ್ವಿತೀಯ PUCಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಅಲ್ಲಿ ನಿಮಗೆ ಸಿಗ್ತಾವೆ. ಮತ್ತು 10ನೇ ತರಗತಿಯ ಸಂಬಂಧಪಟ್ಟಂಥ ಸಿಲೆಬಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಅದಾವೆ. 9ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಅಲ್ಲಿ ಅದಾವೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ PDOಗೆ ಸಂಬಂಧಪಟ್ಟಂಥ ಒಟ್ಟಾರೆ ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಅಲ್ಲಿ ಬಂದು ತಲುಪ್ತಾವೆ. ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಅಲ್ಲೇ ಇದ್ರ ಬಗ್ಗೆ ರೆಫರ್ ಮಾಡಿರಿ ಅಂತ ಹೇಳ್ತಾ, ಅದೇ ರೀತಿ 38ನೇ ಪ್ರಶ್ನೆಗೂ ಕೂಡ ನಮ್ಮ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂಥ ಅಂದ್ರೆ ಸುಮಾರು 12 SSLC ಕ್ವಶನ್ ಪೇಪರ್ಗಳನ್ನು ನಾವು ಬಿಡಿಸೀವಿ. ಅಲ್ಲೇ ಇದರೊಳಗೆ ಸಾಕಷ್ಟು ವಿಷಯ ಐತಿ. ವೆಕೇಷನ್ಗೆ ಇದೇ ಪತ್ರವನ್ನು ನಾವು ಬಿಡಿಸೀವಿ. ನಿಮ್ಮ ಫ್ರೆಂಡ್ ನನ್ನ ವೆಕೇಷನ್ನ ನಿಮ್ಮ ಜೊತೆ ಕಳೀಲಿಕ್ಕೆ ಆಹ್ವಾನ ಮಾಡಿ ಪತ್ರ ಬರೀರಿ ಅಂತೇಳಿ ಪರ್ಸ್ನಲ್ ಲೆಟರ್. ಅದೇ ರೀತಿ ಮುನ್ಸಿಪಲ್ ಕಮಿಷನರ್ಗೆ ಆಫೀಸರ್ ಲೆಟರ್ ಬರೋದಾದ್ರೆ ಮುನ್ಸಿಪಲ್ ಕಮಿಷನರ್ಗೆ ನಿಮ್ಮ ಏರಿಯಾದೊಳಗೆ ಗಾರ್ಬೇಜ್ ಪ್ರಾಬ್ಲಮ್ ಭಾಳ ಆಗೈತಿ, ಅದ್ರ ಬಗ್ಗೆ ಒಂದು ಕಂಪ್ಲೇಂಟಿಂಗ್ ಲೆಟರ್ ಬರೀರಿ. ಅದು ಹಿಂಗೆ ಎಲ್ಲವನ್ನು ಬಿಡಿಸೀವಿ ವಿದ್ಯಾರ್ಥಿಗಳೇ, ಅವನ್ನೆಲ್ಲ ನೀವು ಗಮನಿಸಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸ್ಟಿಕ್ಕಿನ ಮತ್ತೊಂದು ಕ್ವಶನ್ ಪೇಪರನ್ನು ಬಿಡಿಸೋದ್ರ ಮುಖಾಂತರ ಮತ್ತೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.